ಮೋದಿ ಅವರಿದಾರಲ್ಲ, ಅವರು ಪ್ರಚಾರದಿಂದ ಬದುಕಿರೋದು ಗೊತ್ತಾಯ್ತಲ್ಲ. ಈಗ ಡಿಮಾನಿಟೈಸೇಷನ್ ಮಾಡಿದ್ರು, ಏನಾಯ್ತು? ಅದು ಯಾರಿಗ ಅನುಕೂಲ ಆಯ್ತು? ಅಚ್ಚಾದಿನಾಗ ಆಯಗ ಅಂತಂದ್ರು, ಏನಾಯ್ತು? ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರೆ ಏನಾಯ್ತು? ಆಮೇಲೆ ರೈತರದ್ದು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತಂದ್ರೆ ಏನ್ ಮಾಡಿದ್ರು? ಯಾಕೆ ಚಳವಳಿ ಮಾಡಿದ್ರು 1 ವರ್ಷ ರೈತರು ಡೆಲ್ಲಿನಲ್ಲಿ? ಅವರು ಏನ್ ಹೇಳಿದ್ರು ಮೇಜರ್ ಆಗಿ ಒಂದನ್ನೂ ಮಾಡ್ಲಿಲ್ಲ. 11 ವರ್ಷ ತುಂಬಿಸಿದ್ದಾರೆ ಅಷ್ಟೇ. ಅದೇನಾಗಿದೆ, ಪ್ರಚಾರದಿಂದ ಮೀಡಿಯಾದವರು ಅವರಿಗೆ ಹೆಚ್ಚು ಪ್ರಚಾರ ಕೊಡ್ತಾರೆ, ಸುಳ್ಳು ವಿಚಾರಗಳನ್ನ ಹೇಳ್ತಾರೆ. ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಮಾಡಕ್ಕಾಗಲ್ಲ, ರಾಜ್ಯ ಸರ್ಕಾರಗಳು ದಿವಾಳಿ ಆಗ್ತವೆ ಅಂತಂದ್ರು. ಅದನ್ನೇ ಕಾಪಿ ಮಾಡಿಬಿಟ್ರು. ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ರು, ರಾಜಸ್ಥಾನದಲ್ಲಿ ಏನ್ ಮಾಡಿದ್ರು, ಯುಪಿನಲ್ಲಿ ಏನ್ ಮಾಡಿದ್ರು, ಡೆಲ್ಲಿನಲ್ಲಿ ಏನ್ ಮಾಡಿದ್ರು. ಆಮೇಲೆ ಗುಜರಾತ್ ನ ಚೀಫ್ ಮಿನಿಸ್ಟರ್ ಇರುವಾಗ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ನಲ್ಲಿ 50% ಬರಬೇಕು ಅಂತ ಹೇಳಿದ್ರು. ಇವರೇ ಪ್ರೈಮ್ ಮಿನಿಸ್ಟರ್ ಆದ್ರೂ ಏನ್ ಮಾಡಿದ್ರು? ಮಾಡ್ಲಿಲ್ಲ. ಏನು ನಿರ್ಮಲಾ ಸೀತಾರಾಮನ್ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರ? 15ನೇ ಹಣಕಾಸಿನ ಆಯೋಗದವರು 11,495 ಕೋಟಿ ಕೊಡ್ತೀವಿ, ಕೊಡಬೇಕಾಗಿತ್ತು ಅಂತ ಹೇಳಿದ್ರು, ಶಿಫಾರಸ್ ಮಾಡಿದ್ರು, ಕೊಟ್ರ? ಇವೆಲ್ಲ ಮೇಜರ್ ಅಲ್ವಾ? ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಬಿಜೆಪಿ ಅವರು ಇದನ್ನ ಕೇಳಿ ಅಂತಂದ್ರೆ ಜನಗಳಿಗೆ ಸುಳ್ಳನ್ನ ಇಟ್ಟು ಅಪಪ್ರಚಾರ ಮಾಡ್ತಾ ಇದಾರೆ. ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಗವರ್ನಮೆಂಟ್ ಗೆ? ಯಾರಿಗೆ? ಜೀರೋ ಇರುವಾಗ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ನಲ್ಲಿ 50% ಬರಬೇಕು ಅಂತ ಹೇಳಿದ್ರು. ಇವರೇ ಪ್ರೈಮ್ ಮಿನಿಸ್ಟರ್ ಆದ್ರೂ ಏನ್ ಮಾಡಿದ್ರು? ಮಾಡ್ಲಿಲ್ಲ. ಏನು ನಿರ್ಮಲಾ ಸೀತಾರಾಮನ್ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರ? 15ನೇ ಹಣಕಾಸಿನ ಆಯೋಗದವರು 11,495 ಕೋಟಿ ಕೊಡ್ತೀವಿ, ಕೊಡಬೇಕಾಗಿತ್ತು ಅಂತ ಹೇಳಿದ್ರು, ಶಿಫಾರಸ್ ಮಾಡಿದ್ರು, ಕೊಟ್ರ? ಇವೆಲ್ಲ ಮೇಜರ್ ಅಲ್ವಾ? ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಬಿಜೆಪಿ ಅವರು ಇದನ್ನ ಕೇಳಿ ಅಂತಂದ್ರೆ ಜನಗಳಿಗೆ ಸುಳ್ಳನ್ನ ಇಟ್ಟು ಅಪಪ್ರಚಾರ ಮಾಡ್ತಾ ಇದಾರೆ. ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಗವರ್ನಮೆಂಟ್ ಗೆ? ಯಾರಿಗೆ? ಮೋದಿ ಗವರ್ನಮೆಂಟ್ ಗೆ? ಜೀರೋ.